ಏನಂದು ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸೂಪರ್ ಸಾಫ್ಟ್ ಕ್ಲೇ ಮಾಡ್ತಾಯಿದ್ದೀನಿ. ಈ ಕ್ಲೇ ಮಾಡೋದು ತುಂಬ ಸಿಂಪಲ್ಲು. ನಿಮಗೆ ಯಾವುದೇ ಥರ ಗ್ಲೂ ಗಮ್ ಬೇಡ, ಆರ್ ಏನಂತಾರೆ ವೈಟ್ ಸಿಮೆಂಟ್ ಬೇಡ, ಅಥವಾ POP ಮತ್ತು ಇನ್ನೇನು ಮಾಡ್ಬೋದು. ಸಾಫ್ಟ್ ಕ್ಲೇ ಅಂದರೆ ತುಂಬ ಸಿಂಪಲಾಗಿ ಮಾಡ್ಬೋದು. ನೋಡಿ ಎಷ್ಟು ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ಅಲ್ಲಿ ಎಷ್ಟು ರೌಂಡ್ ಆಗಿದೆ ಅಂತ. ಸೊ ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಎಕ್ಸ್ಪೈರ್ ಆಗಿರೋಂಥ ಕೆಲವು ಪ್ರಾಡಕ್ಟ್ಸ್ ಇದ್ದೇ ಇರುತ್ತೆ. ಅದು ಬಿಸಾಕೋಕ್ಕೂ ಆಗೋಲ್ಲ, ಯೂಸ್ ಮಾಡೋಕ್ಕೂ ಆಗೋಲ್ಲ. ಯೂಸ್ ಮಾಡಿದ್ರೆ ಸ್ಕಿನ್ ಹಾಳಾಗೋಗುತ್ತೆ. ಮತ್ತು ಬೇಬಿ ಪ್ರಾಡಕ್ಟ್ಸ್ ಅಷ್ಟೇ, ಬೇಗನೆ 1 ಇಯರ್ ಆರ್ 6 ಮಂತ್ಸ್ ಅಷ್ಟೇ ನಾವು ಯೂಸ್ ಮಾಡೋಕ್ಕಾಗೋದು. ಬಟ್ ನಾವು ಅದು ಮಿತಿಮೀರಿ ಯೂಸ್ ಮಾಡ್ತಿರ್ತಿದ್ರೆ ರ್ಯಾಷಸ್ ಆಗುತ್ತೆ. ಸೊ ನನ್ನ ಹತ್ರ ಸುಮಾರು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಒಂದು 5-6 ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಎಕ್ಸ್ಪೈರ್ ಆಗಿರೋದು ಇಟ್ಕೊಂಡಿದ್ದೀನಿ. ಎಕ್ಸ್ಪೈರ್ ಆಗಿರೋದು ನಾನು ಇಟ್ಕೊಂಡಿದ್ದೀನಿ ನನ್ನ ಇದರಲ್ಲಿ. ಸೊ ನಾನು ಅವೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಯಾವ ಥರ ಒಂದು ದಿನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ನಾನು ನೋಡಿ ಅದೆಲ್ಲ ಒಂದು 4 to 5 ಬಾಕ್ಸಲ್ಲಿ ಇರೋವಂಥ ಎಲ್ಲ ಥರ ಫೇಸ್ ಕ್ರೀಮು, ಮಾಯಿಶ್ಚರೈಸರು, ಜೆಲ್ ಮಾಯಿಶ್ಚರೈಸರ್ ಎಲ್ಲ ಹಾಕಿ ಒಂದು ಟಬ್ಬಲ್ಲಿ, ಮಾಮೂಲಿ ಒಂದು ಐಸ್ ಕ್ರೀಮ್ ಬರೋವಂಥ ಬಾಕ್ಸಲ್ಲಿ ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಾರ್ನ್ಫ್ಲೋರ್ ಬಳಸ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಬಳಸೋದ್ರಿಂದ ಅದೆಲ್ಲ ಬೈಂಡಿಂಗ್ ತುಂಬ ಚೆನ್ನಾಗುತ್ತೆ. ಎಲ್ಲ ಒಟ್ಟಿಗೆ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೀವು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟಾಗಿ, ಚಪಾತಿ ತೀಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಈ ಕೆಲಸ ತುಂಬ ಸುಲಭವಾಗಿರುತ್ತೆ. ಚಪಾತಿ ತೀಡ್ದಂಗೆ ಇರುತ್ತೆ ಮಾತ್ರ, ಬಟ್ ಚಪಾತಿ, ಪೂರಿ, ಏನಂತಾರೆ ಒಬ್ಬಟ್ಟು ತೀಡ್ದಂಗೆ ಇರುತ್ತೆ ಮಾತ್ರ. ಅದೇ ಫೀಲ್ ಕೊಡುತ್ತೆ. ಎಲ್ಲೋ ನೋಡಿದ್ರೆ ನೀವು ಕ್ಲೇ ಥರನೇ ಅನಿಸಲ್ಲ, ಅಷ್ಟು ಮೆತ್ತಗೆ ಸಾಫ್ಟಾಗಿರುತ್ತೆ. ನೋಡಿ ನಾನು ವೀಡಿಯೋ ತೋರಿಸ್ತಿದ್ದಂಗೆ ಎಷ್ಟು ನೀಟಾಗಿದೆ ಅಂತ. ಇಲ್ಲಿ ಮಧ್ಯದಲ್ಲಿ ಎಕ್ಸ್ಪೈರ್ ಆಗಿರೋಂಥ ಪೌಡ್ರನ್ನೇ ನಾನು ಹಾಕ್ತಾಯಿದ್ದೀನಿ. ಅದು ನೀಟಾಗಿ ಕ್ರ್ಯಾಕ್ ಇಲ್ಲದೆ ಇರೋಂಗೆ ಆಗಬೇಕು. ಕ್ರ್ಯಾಕ್ ಇರೋ ಥರ ಬರಬಾರ್ದು. ಫುಲ್ಲು ನೀಟಾಗಿ ನೀಡ್ ಮಾಡ್ಕೋಬೇಕು. ಇವಾಗ ಒಂದು ಪಾಲಿಥೀನ್ ಪೇಪರ್ ತೊಗೊಂಡು ಅದ್ರ ಮೇಲೂ ಒಂದು ಸ್ವಲ್ಪ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಕೆಳಗಡೆ ಎಲ್ಲ ಕಡೆ ನೀಟಾಗಿ ಏನಂತಾರೆ ನೀಟಾಗಿ ನೀದ್ಕೋಬೇಕು. ಅಂದರೆ ಚೆನ್ನಾಗಿ ಜಡ್ದು ಮಡಗಬೇಕು. ಅದು ಯಾವ ಥರ ಜಡಿಬೇಕು ಅಂದರೆ ಅದು ಯಾವುದೇ ಥರ ಫೋಲ್ಡ್ ಮಾಡಿದ್ರೆ ಕ್ರ್ಯಾಕ್ಸ್ ಆಗಬಾರ್ದು. ಆಮೇಲೆ ನೀಟಾಗಿ ಬೈಂಡಿಂಗ್ ಆಗುತ್ತೆ. ಆಮೇಲೆ ನೀವು ಇದನ್ನು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ಕೊಂಡು ಬಿಡಬೇಕು. ಯಾಕಂದರೆ ಸ್ವಲ್ಪ ಏರ್ ಮಾಯಿಶ್ಚರೈಸರ್ ಹೀರ್ಕೊಂಡಷ್ಟು ಅದು ಗಟ್ಟಿಯಾಗುತ್ತೆ. ಸ್ವಲ್ಪ ಗಟ್ಟಿ ಆಗಲೇಬೇಕು, ಯಾಕಂದರೆ ಕ್ಲೇ ಅಲ್ವಾ. ತೀರಾ ಸಾಫ್ಟಾಗಿದ್ದರೂ ನೀವೇನು ಮಾಡಿದ್ರೂ ಅದು ಪೊಸಿಷನಲ್ಲಿ ಇರೋಲ್ಲ. ಸೊ ನೋಡಿ, ನಾನು ಅದಾದಮೇಲೆ ಪಾಲಿಥೀನ್ ಪೇಪರ್ ಎತ್ತಿಬಿಟ್ಟು ಮತ್ತೆ ಇದನ್ನು ಇಟ್ಬಿಟ್ಟು ಮತ್ತೆ ಆ ಟಬ್ ಒಳಗೆ ಹಾಕಿ, ಆ ಟಬ್ಬಲ್ಲಿ ಎಷ್ಟೈತೋ ಅಷ್ಟು ಮಾಯಿಶ್ಚರೈಸರ್. ನೋಡಿ ನಾನು ಇವಾಗ ಬಾಲ್ ಮಾಡ್ತಾಯಿದ್ದೀನಿ ಅದರಲ್ಲಿ. ಸೊ ಇದನ್ನ ಇಟ್ಕೊಂಡು ನೆಕ್ಸ್ಟ್ ವೀಡಿಯೋಲಿ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್ ಫಾರ್. ಅಲ್ಲಿ ತನಕ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು